ಸರ್, ಈಗ ವೋಟ್ ಚೋರಿನ ವಿಚಾರಕ್ಕೆ ಆಳಂದ ಕ್ಷೇತ್ರದಲ್ಲಿ ಒಂದು ಮತವನ್ನ ಡಿಲೀಟ್ ಮಾಡಕ್ಕೆ ಒಂದು ಅರ್ಜಿಗೆ 80 ರೂಪಾಯಿ ತಗೊಳ್ತಾ ಇತ್ತು ಅನ್ನುವಂಥದ್ದು ಈಗ SIT ತನಿಖೆಯಲ್ಲಿ ಹೊರಗೆ ಬೀಳ್ತಾರೆ. ಮತ್ತೆ ಇದು ಸತ್ಯ ಆಯ್ತಲ್ಲ. ಈಗ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ರು, ವೋಟ್ ಚೋರಿ ಯಾವ ರೀತಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಏನು ಅಪಚಾರವನ್ನ ಎದುರಿಸ್ತಾ ಇದ್ದಾರೆ, ಏನು ಅಕ್ರಮಗಳನ್ನ ಇವತ್ತು ದಿವಸ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಇಂಡಿಯಾಗೆ ಅವ್ರು ಹೇಳಿದ್ರು ಕೂಡ ಅವರು ಸಾಕ್ಷಿ ಕೊಡಿ ಅಂತ ಹೇಳ್ತಾ ಇದ್ರು. ಈಗ ಸಾಕ್ಷಿ ಸಿಕ್ಕಿದಲ್ಲ ನಮಗೆ. ಒಂದು ವೋಟ್ ಡಿಲೀಟ್ ಮಾಡಬೇಕಾದ್ರೆ 75 ರೂಪಾಯಿ 80 ರೂಪಾಯಿ ಅಂತೆ ಆಳಂದದಲ್ಲಿ. ಇದು ಬರೀ ಆಳಂದ ಒಂದದ್ದು ಮಾತಾಡ್ತಾ ಇದೀವಿ. ಇದನ್ನು ರಾಷ್ಟ್ರಾದ್ಯಂತ ಇವತ್ತು ದಿವಸ ಮಾಡಿರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಲೆಕ್ಷನ್ ಕಮಿಷನ್ದವರು ಜವಾಬ್ದಾರಿಯನ್ನು ಹೊರಬೇಕು, ಎನ್ಕ್ವೈರಿ ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು. ರಾಹುಲ್ ಗಾಂಧಿ ಅವರು ಹೇಳಿದ ಸತ್ಯ ಆಗಿದೆ. ಇವತ್ತು ದಿವಸ ಬಿಜೆಪಿ ಉತ್ತರ ಕೊಡ್ಬೇಕು. ಬರೀ ಸಾಕ್ಷಿ ಕೊಡಿ ನೀವು ಇದನ್ನ ಅಫಿಡವಿಟ್ ಸೈನ್ ಮಾಡಿ ನೆಪ ಒಡ್ಡಿ ಇದು ಮಾಡ್ತಿದ್ರಾ? ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ಅಪೋಸಿಷನ್, ಶಾಡೋ ಚೀಫ್ ಪ್ರೈಮ್ ಮಿನಿಸ್ಟರ್ ಇದ್ದಾಗೆ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವರಿಗೆ ನೀವು ಅಫಿಡವಿಟ್ ಕೇಳ್ತೀರಾ? ಎನ್ಕ್ವೈರಿ ಮಾಡ್ಲಿಕ್ಕೆ ತಯಾರಿಲ್ಲ. ಈಗ ಪ್ರೂವ್ ಆಗಿದೆ. ಇದು ಕೇಳಿ ಇಲೆಕ್ಷನ್ ಕಮಿಷನ್ಗೆ ಏನ್ ಹೇಳ್ತಾರೆ, ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಇದ್ರ ಮೇಲೆ. ಬಿಜೆಪಿ ಅವರು ನವೆಂಬರ್ ಕ್ರಾಂತಿದೇ ಮಾತಾಡ್ತಾರೆ ಸರ್. ಇದು ಇಲೆಕ್ಷನ್ ಕಮಿಷನ್ ಕ್ರಾಂತಿ, ವೋಟ್ ಚೇರಿ ಕ್ರಾಂತಿ ಏನದ ಹೇಳಿ ಅಂತ ಹೇಳಿ. ಸರ್, ಈಗ ವೋಟ್ ಚೋರಿನ ವಿಚಾರಕ್ಕೆ ಆಳಂದ ಕ್ಷೇತ್ರದಲ್ಲಿ ಒಂದು ಮತವನ್ನ ಡಿಲೀಟ್ ಮಾಡಕ್ಕೆ ಒಂದು ಅರ್ಜಿಗೆ 80 ರೂಪಾಯಿ ತಗೊಳ್ತಾ ಇತ್ತು ಅನ್ನುವಂಥದ್ದು ಈಗ SIT ತನಿಖೆಯಲ್ಲಿ ಹೊರಗೆ ಬೀಳ್ತಾರೆ. ಮತ್ತೆ ಇದು ಸತ್ಯ ಆಯ್ತಲ್ಲ. ಈಗ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ರು, ವೋಟ್ ಚೋರಿ ಯಾವ ರೀತಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಏನು ಅಪಚಾರವನ್ನ ಎದುರಿಸ್ತಾ ಇದ್ದಾರೆ, ಏನು ಅಕ್ರಮಗಳನ್ನ ಇವತ್ತು ದಿವಸ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಇಂಡಿಯಾಗೆ ಅವ್ರು ಹೇಳಿದ್ರು ಕೂಡ ಅವರು ಸಾಕ್ಷಿ ಕೊಡಿ ಅಂತ ಹೇಳ್ತಾ ಇದ್ರು. ಈಗ ಸಾಕ್ಷಿ ಸಿಕ್ಕಿದಲ್ಲ ನಮಗೆ. ಒಂದು ವೋಟ್ ಡಿಲೀಟ್ ಮಾಡಬೇಕಾದ್ರೆ 75 ರೂಪಾಯಿ 80 ರೂಪಾಯಿ ಅಂತೆ ಆಳಂದದಲ್ಲಿ. ಇದು ಬರೀ ಆಳಂದ ಒಂದದ್ದು ಮಾತಾಡ್ತಾ ಇದೀವಿ. ಇದನ್ನು ರಾಷ್ಟ್ರಾದ್ಯಂತ ಇವತ್ತು ದಿವಸ ಮಾಡಿರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಲೆಕ್ಷನ್ ಕಮಿಷನ್ದವರು ಜವಾಬ್ದಾರಿಯನ್ನು ಹೊರಬೇಕು, ಎನ್ಕ್ವೈರಿ ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು. ರಾಹುಲ್ ಗಾಂಧಿ ಅವರು ಹೇಳಿದ ಸತ್ಯ ಆಗಿದೆ. ಇವತ್ತು ದಿವಸ ಬಿಜೆಪಿ ಉತ್ತರ ಕೊಡ್ಬೇಕು. ಬರೀ ಸಾಕ್ಷಿ ಕೊಡಿ ನೀವು ಇದನ್ನ ಅಫಿಡವಿಟ್ ಸೈನ್ ಮಾಡಿ ನೆಪ ಒಡ್ಡಿ ಇದು ಮಾಡ್ತಿದ್ರಾ? ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ಅಪೋಸಿಷನ್, ಶಾಡೋ ಚೀಫ್ ಪ್ರೈಮ್ ಮಿನಿಸ್ಟರ್ ಇದ್ದಾಗೆ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವರಿಗೆ ನೀವು ಅಫಿಡವಿಟ್ ಕೇಳ್ತೀರಾ? ಎನ್ಕ್ವೈರಿ ಮಾಡ್ಲಿಕ್ಕೆ ತಯಾರಿಲ್ಲ. ಈಗ ಪ್ರೂವ್ ಆಗಿದೆ. ಇದು ಕೇಳಿ ಇಲೆಕ್ಷನ್ ಕಮಿಷನ್ಗೆ ಏನ್ ಹೇಳ್ತಾರೆ, ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಇದ್ರ ಮೇಲೆ. ಬಿಜೆಪಿ ಅವರು ನವೆಂಬರ್ ಕ್ರಾಂತಿದೇ ಮಾತಾಡ್ತಾರೆ ಸರ್. ಇದು ಇಲೆಕ್ಷನ್ ಕಮಿಷನ್ ಕ್ರಾಂತಿ, ವೋಟ್ ಚೇರಿ ಕ್ರಾಂತಿ ಏನದ ಹೇಳಿ ಅಂತ ಹೇಳಿ.